ಈಗ ಅವ್ರು ಹಾಕಿರೋ ಕಂಡೀಷನ್ಗಳನ್ನು ಒಪ್ಕೊಂಡು ಪೂಜಾ ಆಚಾರ್ಯನೂ ಅವ್ರ ಜೊತೆ ಬಾಳಕ್ಕಾಗೋದಿಲ್ಲ, ಆ ಮಗುನೂ ಚೆನ್ನಾಗಿರೋದು ಸಾಧ್ಯ ಇಲ್ಲ, ಅವರ ಇಬ್ಬರ ಸಂಬಂಧನೇ ಸರಿ ಹೋಗೋದಿಲ್ಲ. ಕೋರ್ಟ್ ಶಿಕ್ಷೆ ರೂಪದಲ್ಲಿ ಕೊಟ್ರೆ ಅನುಭವಿಸಕ್ಕೆ ಅವ್ರು ರೆಡಿ ಇರ್ಬೇಕಾದ್ರೆ ಅವಳು ಹಣೆ ಬರೋದಿಲ್ಲ ಹಂಗಿದೆ. ಹಂಗಂದ್ರೆ ಆ ಹುಡುಗಿ ನಾವು ಕೈ ಬಿಡೋದಿಲ್ಲ. 40 ಲಕ್ಷ ಜನ ಇದ್ದೀವಿ ಸರ್, 40 ಲಕ್ಷ ಜನ ಒಂದೊಂದು ರೂಪಾಯಿ ಹಾಕ್ಬಿಟ್ರೆ 40 ಲಕ್ಷ ರೂಪಾಯಿ ಆಗೋಗ್ತದೆ. ಇಷ್ಟೊಂದು ಹಿಂದುತ್ವ ಅಂತ ನಂಬಿರ್ತಕ್ಕಂಥ ಆ ಪ್ರದೇಶದಲ್ಲಿ ಅನ್ಯಾಯ ಆದಾಗ ಅವಳಿಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ವಲ್ಲ, ಅವಳ ಸಂಸಾರನ ಸರಿ ಮಾಡ್ಸಕ್ ಆಗ್ಲಿಲ್ವಲ್ಲ ಅಂತ ದುಃಖ ನನಗೆ ಬಹಳ ಇದೆ. ಆ ಮಗು ಸಂಸಾರ ಅಂತ ಅಂದಾಗ ಷರತ್ತನ್ನು ಬಿಡಬೇಕು, ಹಠ ಬಿಡಬೇಕು. ಮಗುವಿನ ಮೇಲೆ ದೌರ್ಜನ್ಯ ಮಾಡಿ ಬದುಕಿದ್ದಿರುವಂತ ಉದಾಹರಣೆಗಳು ನಾನಂತೂ ಇತಿಹಾಸದಲ್ಲಿ ನೋಡಿಲ್ಲ. ಈ ಪೂಜಾ ವಿಚಾರದಲ್ಲಿ ಯಾವುದೇ ಆಗ್ಲಿ, ನಮ್ಮ ಸಮಾಜ ಆಗ್ಲಿ, ಬೇರೆ ಸಮಾಜ ಆಗ್ಲಿ, ಅಥವಾ ಅವರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳಾಗಲಿ, ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ, ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಮಗ ಜೈಲ್ಗೆ ಹೋಗ್ತಾನೆ ಅನ್ನುವಂಥದ್ದು ಯಾಕೆ ಆ ಹುಡುಗನ್ನ ನ್ಯಾಯದೇವತೆ ಕೊಡೋ ತೀರ್ಪು ಅದರಲ್ಲಿ ನಂಜುಂಡಿನೂ ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ಅದು ಶಿಕ್ಷೆಯಾಗಿ ಪರಿವರ್ತನೆ ಆಗ್ಬಿಟ್ರೆ ಅವ್ರ ಸಮಸ್ಯೆಗೆ ಸಿಕ್ಕಾಕೋತಾರೆ ಅಂತ ಒಂದು ಸಣ್ಣ ನೋವು ಅಷ್ಟೇ. ಶಿಕ್ಷೆ ಆಗಬಾರ್ದು. ಆ ಕೃಷ್ಣನ ಮುಖದಲ್ಲಿ ಒಂದು ನೋವು ಕಾರಣ, ಪೂಜಾ ಆಚಾರ್ಯ ಮಗು ಮತ್ತೆಲ್ಲದರಿಂದ ಮುದ್ದಾದ ಮಗು ಇದೆಯಲ್ಲ, ನನಗೆ ನಿದ್ದೆ ಕೆಡಿಸ್ಬಿಟ್ಟಿದೆ ಮಗು ಅಂತ ಮಗು. ಆ ಮಗು ನಾನು ಹುಟ್ಟಿದ್ದು ಹಿಂದೂಗಳಿಗೆ, ಆದರೆ ಹಿಂದುತ್ವ ಇರೋ ಜಾಗದಲ್ಲೇನೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅವನು 21 ವರ್ಷ ಆದಮೇಲೆ ಕೇಳಿದ್ರೆ ಸಮಾಜಕ್ಕೆ ಏನು ಉತ್ತರ ಇದೆ? ಏನು ಉತ್ತರ ಇದೆ? ಏನು ಉತ್ತರ ಹೇಳಿದೆ? ಅಂದರೆ ಈಗ ನೀವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ, ಅಂದರೆ ಕಾನೂನು ಹೋರಾಟಕ್ಕೆ ಹೇಳಿದರೆ ನೀವೇನು ಅಂದ್ಕೊಂಡಿದ್ರಿ, ಇಲ್ಲ ಇವರಿಬ್ಬರನ್ನ ಮದುವೆ ಮಾಡಿಸ್ಬೇಕು, ಒಂದು ಸುಖಾಂತ್ಯಗೊಳಿಸ್ಬೇಕು ಅಂತ ಹೇಳಿದರೆ ಅವನಿಗೆ ಶಿಕ್ಷೆ ಆಗ್ಬೋದು ಅಂತಲೇ ಅನಿಸುತ್ತಲ್ವ ಸರ್? ಮತ್ತು ಈ ಊಳಿಗೆ ಪೂಜೆಗಳಿಗೆ ಅಥವಾ ಈ ಮಗುಗೆ ಎಲ್ಲಿ ನ್ಯಾಯ ಕೊಡಿಸ್ದಂಗೆ ಆಗುತ್ತೆ ಅನ್ನೋಂಥದ್ದು ಸರ್. ಈಗ ದಾರಿ ಏನಿದೆ? ದಾರಿನೇ ಇಲ್ಲ. ಈಗ ಅವ್ರು ಹಾಕಿರೋ ಕಂಡೀಷನ್ಗಳನ್ನು ಒಪ್ಕೊಂಡು ಪೂಜಾ ಆಚಾರ್ಯನೂ ಅವ್ರ ಜೊತೆ ಬಾಳಕ್ಕಾಗೋದಿಲ್ಲ, ಆ ಮಗುನೂ ಚೆನ್ನಾಗಿರೋದು ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಅವರ ಇಬ್ಬರ ಸಂಬಂಧನೇ ಸರಿ ಹೋಗೋದಿಲ್ಲ. ಹಂಗಂದಾಗಲೇ ಸಂಧಾನ ಬಿದ್ದಾಗ ಉಳಿದಿದ್ದೇನು ಕೋರ್ಟ್ ಶಿಕ್ಷೆ ರೂಪದಲ್ಲಿ ಕೊಟ್ಟರೆ ಅನುಭವಿಸೋಕೆ ಅವ್ರು ರೆಡಿ ಇರಬೇಕಾದ್ರೆ ಅವಳು ಹಣೆ ಬರೋದಿಲ್ಲ ಹಂಗಿದೆ. ಹಂಗಂದ್ರೆ ಆ ಹುಡುಗಿ ನಾವು ಕೈ ಬಿಡೋದಿಲ್ಲ. ಆ ಮಗುಗೂ ಒಂದು ಬೇರೆ ಅವಳ ಭವಿಷ್ಯಕ್ಕೆ ಏನು ಬೇಕೋ ಮಾಡ್ತೇವೆ. ಅವಳಿಗೂ ಕೂಡ ಅವಳಿಗೆ ಕೆಲಸ ದೊಡ್ಡದಲ್ಲ ಸರ್. ನಮ್ಮ ಹತ್ರ 100 ಜನ ಕೆಲಸ ಮಾಡ್ತಾರೆ. ನನ್ನ ಹತ್ರ ಹೆಂಗೂ ಮಂಗಳೂರಿನಲ್ಲಿ ನಾವು ಅಂಗಡಿ ಓಪನ್ ಮಾಡ್ತೀವಿ, ಅಲ್ಲೇ ಕೆಲಸ ಕೊಟ್ಬಿಡ್ತೀವಿ. ಅವ್ರ ಜೀವನ ರೂಪಿಸೋಕ್ಕೆ ಏನು ಮಾಡಬೇಕು? ಅವ್ರ ಜೀವನಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಅವರ ದಾಂಪತ್ಯದಲ್ಲಿ ನಾವು ಒಂದುಗೂಡಿಸೋದಕ್ಕಾಗದೇ ಇರ್ಬೋದು, ಆದರೆ ಅವ್ರ ಜೀವನಕ್ಕೆ ಏನು ಸಮಸ್ಯೆನೇ ಇಲ್ಲ. 40 ಲಕ್ಷ ಜನ ಇದ್ದೀವಿ ಸರ್. 40 ಲಕ್ಷ ಜನ ಒಂದೊಂದು ರೂಪಾಯಿ ಹಾಕ್ಬಿಟ್ರೆ 40 ಲಕ್ಷ ರೂಪಾಯಿ ಆಗೋಗ್ತದೆ. ಸಮಾಜ ದೊಡ್ಡದು ಎಲ್ಲದಕ್ಕಿಂತ. ಆದರೆ ದುರಂತ ಏನಂದರೆ, ಒಂದು ಇಡೀ ದೇಶಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಂದು ವಿಶ್ವಕರ್ಮ ಸಮಾಜದ ಹೆಣ್ಣು ಮಗುಗೆ ಇಷ್ಟೊಂದು ಹಿಂದುತ್ವ ಅಂತ ನಂಬಿರ್ತಕ್ಕಂಥ ಆ ಪ್ರದೇಶದಲ್ಲಿ ಅನ್ಯಾಯ ಆದಾಗ ಅವಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ವಲ್ಲ, ಅವಳ ಸಂಸಾರನ ಸರಿ ಮಾಡ್ಸೋಕ್ಕಾಗಲಿಲ್ವಲ್ಲ ಅನ್ನೋಂಥ ದುಃಖ ನನಗೆ ಬಹಳ ಇದೆ. ಆ ಮಗು ಅದೆಲ್ಲ ಅನುಭವಿಸ್ಬೇಕು. ಆ ಮಗು ನೋಡಿದ್ರೆ ಇನ್ಯಾವ ರೀತಿಯ ಸಂಧಾನಗಳು ಹೆಂಗಾಗತ್ತೆ? ಈಗ ನನಗೆ ಗೊತ್ತಿರೋಂಗಿಲ್ಲ. ದೇವರಲ್ಲಿ ನಾನು ದಿಢೀರ್ ಪವಾಡ ನಡೆದೋಗಿ ಒಳ್ಳೆಯದಾದರೆ ಭಾಳ ಸಂತೋಷ. ಬಟ್ ನನಗೆ ಗೊತ್ತಿರೋಂಗೆ ಸಂಧಾನದ ಪ್ರಕ್ರಿಯೆಯಲ್ಲಿ ಅವರು ಕೂಡ ಸಮಾಧಾನವಾಗಿಯೇ ಮಾಡಬೇಕು. ಸಂಸಾರ ಅಂತ ಅಂದಾಗ ಷರತ್ತನ್ನು ಬಿಡಬೇಕು, ಹಠ ಬಿಡಬೇಕು. ಮೋಸ್ಟ್ಲಿ ಇದು ಕೊನೆ ಆಪ್ಷನ್ ಅಂತ ಅನ್ಸುತ್ತೆ ನನಗೆ. ಇಲ್ಲ, ಇನ್ನು ಮತ್ತೆ ಸಂಧಾನ ಪ್ರಶ್ನೆ ಬರೋದಿಲ್ಲ. ಮತ್ತೆ ಯಾವ ಅಂದರೆ ಸತ್ಯ ತಿಳ್ಕೊಂಡಿರೋರು ಆ ವಿಚಾರದಲ್ಲಿ ಸಂಧಾನ ಕಷ್ಟ. ಇನ್ನೂ ಅದ್ರ ಮೀರಿ ಸಂಧಾನ ಆಗತ್ತೆ ಅಂತೇಳಿದ್ರೆ ನಾವು ಭಗವಂತನಿಗೆ ದಂಡ ನಮಸ್ಕಾರ ಹಾಕಬೇಕು, ಅವನ ಆಶೀರ್ವಾದ ಅಂತ ತಿಳ್ಕೊತೀನಿ ಅಷ್ಟೇ, ಇನ್ನೇನಿಲ್ಲ. ಇದು ನಿಮ್ಮ ಮಾತಿನ ಪ್ರಕಾರ ಒಂದಷ್ಟು ಅವಕಾಶಗಳನ್ನು ಕೊಟ್ಟಿದ್ದೀವಿ ಅವರಿಗೆ, ಆದರೆ ಇಲ್ಲ ಅವ್ರ ಗುಂಡಿನ ಅವರೇ ತೋಡ್ಕೊಳ್ತಿದ್ದಾರೆ. ಶಿಕ್ಷೆಗೆ ಇಲ್ಲ ಜೈಲಿಗೆ ಹೋಗಬೇಕು, ಶಿಕ್ಷೆ ಅನುಭವಿಸ್ಬೇಕು ಅನ್ನೋ ರೀತಿಲಿ ಅವ್ರು ನಡ್ಕೊಳ್ತಿದ್ದಾರೆ. ಹಾಗಾಗೋದಾದ್ರೆ ಹಾಗೆ ಬಿಡಲಿ ಅನ್ನೋಂಥದ್ದು ಅಲ್ಲ. ಈ ಕ್ಷಣಕ್ಕೂ ನನಗೆ ಹಠ ಬಿಡಬೇಕು ಅಂತ, ಈ ಕ್ಷಣಕ್ಕೂ ಹಠ ಬಿಡಬೇಕು. ಒಂದು ಹೆಣ್ಣು ಮಗುವಿನ ಮೇಲೆ ದೌರ್ಜನ್ಯ ಮಾಡಿ ಬದುಕಿದ್ದಿರೋ ಅಂಥ
ಉದಾಹರಣೆಗಳು ನಾನಂತೂ ಇತಿಹಾಸದಲ್ಲಿ ನೋಡಿಲ್ಲ. ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯಕ್ಕೊಳಪಟ್ಟಂಥ ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯ ಸಿಗಲೇಬೇಕು, ಇದು ನಿಯಮ, ಮ್ಯಾಂಡೇಟ್ರಿ ಅಂತಾರಲ್ಲ ಹಂಗೆ. ಆ ದೌರ್ಜನ್ಯಕ್ಕೊಳಪಟ್ಟಂಥ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ಹಾಕಿಸಿದವರು ಕೂಡ ತುಂಬ ಕಷ್ಟ. ಈ ವಿಚಾರದಲ್ಲಿ ಅಂದರೆ ಈ ಪೂಜಾ ವಿಚಾರದಲ್ಲಿ ಯಾವುದೇ ಆಗಲಿ, ನಮ್ಮ ಸಮಾಜ ಆಗಲಿ, ಬೇರೆ ಸಮಾಜ ಆಗಲಿ, ಅಥವಾ ಅವರ ಹಿಂದೆ ಇರ್ತಕ್ಕಂಥ ಕಾಣದ ಕೈಗಳಾಗಲಿ, ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ, ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಅಂದರೆ ಪೂಜಳಿಗೆ ಕೆಟ್ಟದನ್ನು ಮಾಡಿ ಅಥವಾ ದೌರ್ಜನ್ಯವನ್ನು ಮಾಡಿ ಶ್ರೀಕೃಷ್ಣ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೀರಿ. ಅಲ್ಲ, ಅವ್ರು ನಡ್ಕೊಂಡು ಹೋಗ್ತಾ ಇರೋ ರೀತಿ ನೋಡಿದ್ರೆ ಹಂಗೆ ಅನಿಸುತ್ತೆ. ಬದಲಾವಣೆ ಆದರೆ ಭಾಳ ಒಳ್ಳೆಯದು, ಬಟ್ ಅವ್ರು ಹೋಗ್ತಾ ಇರೋ ರೀತಿ ಒಳ್ಳೆಯದಂತೂ ಅಲ್ಲ. ಎಲ್ಲರೂ ತಲೆ ತಗ್ಸಿದ್ದೆ ಈಗ ನಾನೊಬ್ಬನೇ ಅಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ರು, ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮಂಥವರು, ಮತ್ತು ಸತೀಶು ನಮ್ಮ ಜಿಲ್ಲಾಧ್ಯಕ್ಷರು, ಮತ್ತು ಇನ್ನು ಕೆಲವರೆಲ್ಲರೂ ಸೇರಿ ಮಾಡಿದ್ವಲ್ಲ. ಇದೊಂದು ದೊಡ್ಡ ವಿಚಾರನೇ ಅಲ್ಲ ಪ್ರಶಾಂತ್. ನನಗೆ ಅರ್ಥನೇ ಆಗದೇ ಇರೋದು ಏನಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮಗ ಜೈಲಿಗೆ ಹೋಗ್ತಾನೆ ಅನ್ನುವಂಥದ್ದು, ಈ ಥರ ಇವ್ರ ಪ್ರಕರಣ ಬಿಡಿ, ಈ ಥರ ನಡೆದಿರೋ ಪ್ರಕರಣಗಳನ್ನು ನೀವು ನೋಡಿದ್ರೆ ಅವ್ರಿಗೆಲ್ಲ ಶಿಕ್ಷೆನೇ ಆಗಿರೋದು. ಯಾಕೆ ಆ ಹುಡುಗನ್ನ ನನಗೆ ಅರ್ಥ ಆಗಲ್ಲ. ಆ ಥರನೂ ಇಲ್ಲ, ಆ ಥರ ಹೇಳಲ್ಲ, ಏನೂ ನಡೀತಾ ಐತೆ, ಅದು ಏನು ಅಂತ ನನಗೆ ಗೊತ್ತಿಲ್ಲ. ಒಳ್ಳೇದಲ್ಲ ಅದು. ಹಂಗೆ ಮಾಡಬಾರ್ದು ಸರ್, ಮಾಡಬಾರ್ದು. ಕಾನೂನು ನ್ಯಾಯದೇವತೆ ಕೊಡೋ ತೀರ್ಪು. ಅದರಲ್ಲಿ ನಂಜುಂಡಿನೂ ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಅದು ಶಿಕ್ಷೆಯಾಗಿ ಪರಿವರ್ತನೆ ಆಗಿಬಿಟ್ರೆ ಅವರು ಸಮಸ್ಯೆಗೆ ಸಿಕ್ಕಾಕೋತಾರೆ ಅಂತ ಒಂದು ಸಣ್ಣ ನೋವು ಅಷ್ಟೇ ನನಗೆ. ಶಿಕ್ಷೆ ಆಗಬಾರ್ದು. ಇದೆಲ್ಲ ಸಮಾಧಾನದಲ್ಲೇ ಜೀವನ ಮುಕ್ತಾಯ ಆಗಬೇಕು ಈ ವಿಚಾರಗಳು. ಬಟ್ ಗೊತ್ತಿಲ್ಲ ನನಗೆ ಏನಂತ. ನಾನು ಇಲ್ಲಿಂದ ನನ್ನ ಕೈನಲ್ಲಿ ಆಗಿದ್ದೆಲ್ಲ ಮಾಡಿದೆ. ಬೆಂಗಳೂರಿನಲ್ಲಿ ಇದ್ಕೊಂಡು ನನಗೆ ಸಮಯನೇ ಇಲ್ಲ. ಆದರೆ ಆ ನೋವಿದೆಯಲ್ಲ, ಈಗ ನಾವೆಲ್ಲ ಅಕ್ಕ ತಂಗಿ ಜೊತೆಲಿ ಹುಟ್ಟಿರೋದು, ಬಡತನದಲ್ಲಿ ಜೀವನವನ್ನು ನೋಡಿರೋದು, ಏನು ನೋವಾಗುತ್ತೆ ಅನ್ನೋದನ್ನು ಸ್ವತಃ ಅರ್ಥ ಮಾಡ್ಕೊಳೋರು. ಇದೆಲ್ಲ ಬಿಟ್ಟು ನಾನು ಅವ್ರನ್ನ ಇಲ್ಲಿ ಕರೆಸಿ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿಸಿ ಅಲ್ಲಿ ಕರ್ಕೊಂಡು ಬಂದು, ಆಮೇಲೆ ಅಲ್ಲಿ ಪದ್ಮರಾಜ್ ಅವರು ನಮ್ಮ ಸೀನಿಯರ್ ಕೌನ್ಸಿಲ್ ಮಂಗಳೂರಿನಲ್ಲಿ ಅವರನ್ನು ಚರ್ಚೆ ಮಾತಾಡಿಸಿ ಎಲ್ಲ ಮಾತಾಡಿ ಎಲ್ಲ ನನ್ನ ಕೈಲಾಗಿದ್ದೆಲ್ಲ ಮಾಡಿಬಿಟ್ಟೆ. ಇನ್ನು ಕಾನೂನು ಏನು ತೊಂದರೆ ಇಲ್ಲ, ಕಾನೂನಲ್ಲಿ ಏನಿದೆ ಅದೇ ಆಗುತ್ತೆ. ಬಟ್ ಇದು ಅದ್ರ ಮೊದಲು ಏನಾದರೂ ಆ ಕುಟುಂಬದಲ್ಲಿ ಒಂದು ನಗು ಕಾಣೋಣ, ಆ ಕೃಷ್ಣನ ಮುಖದಲ್ಲಿ ಒಂದು ನಗು ಕಾಣೋಣ, ಪೂಜಾ ಆಚಾರ್ಯ ಮಗು ಮತ್ತು ಎಲ್ಲದಕ್ಕಿಂತ ಮುದ್ದಾದ ಮಗು ಇದೆಯಲ್ಲ, ನನಗೆ ನಿದ್ದೆ ಕೆಡಿಸ್ಬಿಟ್ಟಿದೆ ಆ ಮಗು. ಅಂಥ ಮಗು ಅವನು. ಏನು ಮಾಡೋದು ತಪ್ಪಿಗೆ ಯಾವುದ್ರಿ ನಾಳೆ ದಿನ ನಾನು ಸುಮ್ಗೆ ಒಂದು ಹೇಳ್ತೀನಿ, ಈ ಮಾತು ಹೇಳ್ಬಾರ್ದು, ನಾನು ಹೇಳ್ತೀನಿ. ನಾಳೆ ದಿನ ಮಗು ಅಂಥ ಶ್ರೇಷ್ಠವಾದ ಜಾಗ, ಪುತ್ತೂರಿನಲ್ಲಿ ಹುಟ್ಟಿದಂಥ ಮಗು, ಹಿಂದುತ್ವದ ಶಕ್ತಿ ಇರುವಂಥ ಜಾಗದಲ್ಲಿ ನನಗೆ ಜನ್ಮ ಆದ ಮೇಲೆ ನನ್ನ ತಂದೆ ತಾಯಿಗಳ ಮಧ್ಯೆ ಹಿಂದುತ್ವನೂ ಬಂದು ಕಾಪಾಡಿಲ್ವಲ್ಲ ಅಂತ ಅವನು ದೊಡ್ಡವನಾದ ಮೇಲೆ ಅವನೇನಾದರೂ ಆ ಥರ ಪ್ರಶ್ನೆ ಕೇಳಿದ್ರೆ ಯಾರಾದರೂ ಉತ್ತರ ಕೊಡೋಕ್ಕಾಗತ್ತಾ ಆ ಮಗುಗೆ? ಆ ಮಗು ನಾನು ಹುಟ್ಟಿದ್ದು ಹಿಂದೂಗಳಿಗೆ, ಆದರೆ ಹಿಂದುತ್ವ ಇರೋ ಜಾಗದಲ್ಲೇ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಅವನು 21 ವರ್ಷ ಆದಮೇಲೆ ಕೇಳಿದ್ರೆ ಸಮಾಜಕ್ಕೆ ಏನು ಉತ್ತರ ಇದೆ? ಏನು ಉತ್ತರ ಇದೆ? ಏನು ಉತ್ತರ ಹೇಳಿದೆ? ಹಿಂದುತ್ವ ಅನ್ನೋದೇ ಬರೀ ಹಂಗೆ ಹೇಳೋದಿಲ್ಲ ನಾನು. ಈ ವಿಚಾರದಲ್ಲಿ ನಾನು ಹಿಂದುತ್ವದ ಹೋರಾಟಗಾರರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಲ್ಲ. ಯಾಕಂದರೆ ಇದು ಒಂದು ಪಕ್ಷಕ್ಕೂ, ಒಂದು ಧರ್ಮಕ್ಕೂ, ಒಂದು ಜಾತಿಗೂ ಇದು ಸಂಬಂಧ ಇಲ್ಲ, ಯಾರಿಗೂ ಸಂಬಂಧ ಇಲ್ಲ. ವೈಯಕ್ತಿಕ ಅವ್ರ ಫ್ಯಾಮ್ಲೀಸ್ ವಿಚಾರ ಆಯಿತು. ಅವ್ರಿಗೆ ಹೇಳ್ಕೊಡೋರು ಯಾರೋ ಅವ್ರ ಕಡೆಯವ್ರು ಇರ್ಬೋದು ಅಷ್ಟೇ. ಇದಕ್ಕೆ ರಾಜಕೀಯ ಅಂತೂ ಯಾರೂ ಮಾಡ್ತಾ ಇಲ್ಲ ಅನ್ನೋದು ನಿಖರವಾದ ನಂಬ್ತೀನಿ ನಾನು. ಈ ಹುಡುಗಿ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ತಾ ಇಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ
ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.